ಆನಂದ ಗೌರಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಧಾಟಿಯವರು ತಮ್ಮ ಮನದಾಳದ ಮಾತುಗಳನ್ನ ಹೇಳ್ತಾ ಇದ್ರು, ಜೊತೆಗೆ ಸದಾನಂದ ಗೌಡರೊಳಗಿನ ಒಡನಾಟ, ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಾ ಇದ್ರು. ನೀವು ಹತ್ತಿರದಿಂದ ನೋಡಿದ ಹಾಗೆ ಸದಾನಂದ ಗೌಡರನ್ನ ಸಿಎಂ ಆಗಿ ಅವರು ಅಥವಾ ರಾಜಕೀಯದಲ್ಲಿ ಅವರಿರುವಂತಹದ್ದು ನೋಡಿದಾಗ ಏನನ್ಸುತ್ತೆ? ಅವರು ರಾಜಕೀಯ ವ್ಯಕ್ತಿಯಾಗಿ, ರಾಜಕಾರಣಿಯಾಗಿ ನಿಮಗೆ ವೈಯಕ್ತಿಕ ಅಭಿಪ್ರಾಯ? ಅವರು ಒಂದು ಸಮರ್ಥ ವ್ಯಕ್ತಿ ಅಂತ ಅನಿಸ್ತದೆ. ಅವರು ಸಮರ್ಥವಾಗಿ ಎಲ್ಲ ಕೆಲಸವನ್ನು ನಿಭಾಯಿಸಿದ್ರಿಂದ ಅವರು ರಾಜಕೀಯದಲ್ಲಿ ಎಷ್ಟೋ ವರ್ಷದಿಂದ ಇದ್ದಾರೆ, 30 ವರ್ಷದಿಂದ ಇರ್ಬೋದು. ಅವರು ಪ್ರತಿ ಹಂತದಲ್ಲಿ ಅವರು ಎಲ್ಲ ಕೆಲಸಗಳನ್ನು ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿ ಅವರು ಕೆಲಸ ಮಾಡಲಿಕ್ಕೆ ಒಂದು ಅರ್ಹ ವ್ಯಕ್ತಿ ಅಂತ ನನಗೆ ಭಾವನೆ. ಜೊತೆಗೆ ಮಕ್ಕಳು ಕೂಡ ರಾಜಕೀಯಕ್ಕೆ ಬರುವಂತ ಆಸೆ ಇದೆಯಾ ಕಾರ್ತಿಕ್ ನಿಮ್ಗೆ? ನಾನು ಈಗ ಇರೋದು ನನ್ನ ಕೆಲಸ ಏನಿತ್ತು ನಾನು ಅದು ಮಾಡೋದು ನಂಗೆ ಇರೋದು. ಏನ್ ಮಾಡ್ತಾ ಇದ್ದೀರಿ? ಈಗ ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ, ಸೊ ನಾನು ಕೆಲಸ ಮಾಡ್ತಾ ಇದ್ದೇನೆ. ಸೊ ಇದು ಪೊಲಿಟಿಕ್ಸ್ ಅದೆಲ್ಲ ಈಗ ಸದ್ಯದಲ್ಲಿ ನನ್ನ ತಲೆಯಲ್ಲಿ ಅದಿಲ್ಲ, ಯಾಕಂದ್ರೆ ನನಗೆ ಯಾವುದು ಇವಾಗ ಇರೋದು ನನ್ನ ಬಿಸ್ನೆಸ್ ಮಾತ್ರ ನನ್ನ ಇದರಲ್ಲಿರೋದು. ಸೊ ಅದಾದ್ಮೇಲೆ ಬಂದರೂ ಬರ್ಬೋದು. ಒಂದು ಪ್ರಶ್ನಾರ್ಥಕ ಚಿಹ್ನೆ. ಓಕೆ, ನೀವು ನಿಮ್ಮ ತಂದೆಯವ್ರನ್ನ ನೋಡಿದಾಗ, ಅವರನ್ನ ನಿಮ್ಮ ತಂದೆಯಾಗಿ ಸಿಎಂ ಆಗಿ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಎರಡು ಈ ವಿಭಿನ್ನ ಕ್ಯಾರೆಕ್ಟರ್ಗಳು ಅಂತ ಅನ್ಸುತ್ತಾ? ಮೊದಲಿಂದಾನೆ ಅಪ್ಪ MLA ಆದಾಗ, MP ಆದ್ರು, CM ಆದ್ರು, ಅವ್ರು ನಂಗೆ ಅಪ್ಪನೇ. ಅವ್ರು ಏನಿದ್ರು ಅವರ ತಲೆಯಿರೋದು ಒಂದೇ, ಅವ್ರಿಗೆ ಎಲ್ಲರಿಗೆ ತಂದೆಗಿರೋದು ಒಂದೇ, ಮಕ್ಕಳು ಓದ್ಬೇಕು, ಒಳ್ಳೆ ಜಾಬಿಗೆ ಸೇರ್ಬೇಕು. ಅದನ್ನು ನನ್ನ ಹತ್ರ ಹೇಳ್ತಾ ಇದ್ರು, ಅಷ್ಟೇ ಮಾಡಿದೆ. ಈಗ ನನ್ನ ಹತ್ರ ಜಾಬ್ ಅವ್ರು ಎಂತ ಕೆಲಸದಲ್ಲಿ ಇದ್ರೆ ಸಹ ಬಂದು ನನ್ನ ಹತ್ರ ಕೇಳ್ತಾರೆ, ಎಂತ ಇರ್ತಿತ್ತು ಕೆಲಸ ಹೇಗಿತ್ತು ಆಯ್ತಾ ಅಷ್ಟು ಕೇಳ್ತಾರೆ. ಆದ್ರೆ ಅವ್ರ ಡ್ಯೂಟಿಯಲ್ಲಿ ಅವ್ರು ಬ್ಯುಸಿ ಇರ್ತಾರೆ. ಮೀಟ್ ಆಗೋದಂತೆ ಮಾತಾಡೋದು ಬಿಸ್ನೆಸ್ ಬಗ್ಗೆ ಮಾತ್ರ. ನಾವು ಮನೆಗೆ ಬಂದ ಮನೆದೇ ಮಾತಾಡ್ತಾರೆ. ಸೊ ಈ ಹಬ್ಬದ ಸಂಭ್ರಮದಲ್ಲೆಲ್ಲ ಪಾಲ್ಗೊಳ್ಳೋದು ಹೇಗಿರುತ್ತೆ? ಅಮ್ಮ ಮಾಡಿದ ಅಡಿಗೆ ಜೊತೆಗೆ ಇಲ್ಲಿ ಹಬ್ಬದ ಸಂಭ್ರಮ, ಸಡಗರ, ಅಲಂಕಾರ ಇವೆಲ್ಲ ನೋಡ್ತಾ ಇದ್ರೆ ಏನನ್ಸುತ್ತೆ ನಿಮ್ಗೆ? ಪ್ರತಿ ವರ್ಷ ಕೆಲವು ವಿಷಯವನ್ನು ಹೇಳ್ತಾ ಇರ್ಬೋದು, ಕೆಲವು ವಿಷಯವನ್ನು ಹೇಳಲಿಕ್ಕೆ ಆಗುದಿಲ್ಲ. ಅಷ್ಟು ಖುಷಿ ಅಂತ ವಿಷಯದನ್ನು ನಾವು ಹೇಳೋದಿಲ್ಲ, ಅದು ನಮ್ಮೊಟ್ಟಿಗೆ ಮಾತ್ರ ಗೊತ್ತಿರ್ತದೆ. ಓಕೆ, ಅಲ್ಲಿ ಸಾಕಷ್ಟು ಸೀಕ್ರೆಟ್ಗಳಿವೆ ಅಂತ ಆಯ್ತು, ಅದು ಇದ್ದೇ ಇರ್ತದೆ. ಓಕೆ, ಹಾಗಿದ್ರೆ ಈಗ ಮಹಾಮಂಗಳಾರತಿಯ ಸಮಯ, ಸೊ ಪೂಜೆ ಮುಂದುವರ್ಸೋಣ. ಹಿಮಗಿರಿತನಯೇ ಹೇಮಲತೆ, ಹಿಮಗಿರಿತನಯೇ
ಹೇಮಲತೆ ಅಂಬ ಈಶ್ವರಿ ಶ್ರೀ ಲಲಿತೆ ಮಾಮವ ಹಿಮಗಿರಿತನಯೇ ಹೇಮಲತೆ ರಾಮವಾಣಿ ಸಂಸೇವಿತ ಸಕಲೆ ರಾಮವಾಣಿ ಸಂಸೇವಿತ ಸಕಲೆ ರಾಜ ರಾಜೇಶ್ವರಿ ರಾಮ ಸಹೋದರಿ ಹಿಮಗಿರಿತನಯೇ ಹೇಮಲತೆ ಪಾಶಾಂಕುಶಾಕೋ ದಂಡಕರೇ ಅಂಬಾ ಪಾಶಾಂಕುಶಾಕೋ ದಂಡಕರೇ ಅಂಬಾ ಪರಾತ್ಪರೇ ನಿಜ ಭಕ್ತ ಪರೇ ಪಾಶಾಂಕುಶಾಕೋ ದಂಡಕರೇ ಎಂಬ ಪರಾತ್ಪರೇ ನಿಜ ಭಕ್ತ ಪರೇ ಅಸಾಂಪ್ರದಹರಿ ಕೇಶವಿಲಾಸೆ ಆನಂದ ರೂಪೇ ಅಮಿತ ಪ್ರತಾಪೇ ಹಿಮಗಿರಿತನಯೇ ಹೇಮಲತೆ. ಗುರುಜಿ, ನೀವು ಸಾಕಷ್ಟು ವರ್ಷಗಳಿಂದ ಸದಾನಂದ ಗೌಡರ ಕುಟುಂಬದೊಂದಿಗೆ ಒಡನಾಡ್ಕೊಂಡು ಬಂದಿದ್ದೀರಿ. ಅವರ ಭಕ್ತಿ ಭಾವ, ಅವರ ಪೂಜೆ ಪುನಸ್ಕಾರ ಎಲ್ಲದರಲ್ಲೂ ಭಾಗಿಯಾಗಿದ್ದೀರಿ. ಸೊ ತಮಗೆ ಏನನ್ಸುತ್ತೆ ಅವರ ಒಡನಾಟದ ನೋಡಿದ್ದೀರಿ ನೀವು ಹತ್ತಿರದಿಂದ ಅವ್ರನ್ನ? ಸದಾನಂದ ಅವರ ಕುಟುಂಬ ಸಾಧು ಆನಂದ ಅಂತ ಕರಿಬೋದು ಅಂತ ಕಾಣ್ತದೆ. ಆ ಕುಟುಂಬದಲ್ಲಿ ಇರ್ತಕ್ಕಂಥವ್ರು ಎಲ್ಲರನ್ನೂ ಸಹ ಒಂದು ಭಗವಂತ ಸಾಧು ಜನರನ್ನೇ ಸೃಷ್ಟಿಸಿ ಒಂದು ಕುಟುಂಬ ಮಾಡಿದ್ದಾನೆ. ಒಂದು ಎಲ್ಲರಲ್ಲೂ ಒಂದೇ ರೀತಿಯಾದಂಥ ಭಾವನೆ. ಈಗಲೂ ಸಹ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಪಟ್ಟಕ್ಕೆ ಏರಿದರೂ ಸಹ ಮನೆಯಲ್ಲಿ ಬೀಗುವಂಥದ್ದು ಏನಿಲ್ಲ. ಮೊದಲು ಯಾವ ರೀತಿಯಾಗಿ ಅವರಲ್ಲಿ ಒಂದು ಬಾಂಧವ್ಯ ಇತ್ತೋ ಅದೇ ರೀತಿಯಾಗಿ ಬಾಂಧವ್ಯ, ಅದೇ ರೀತಿಯಾದಂಥ ಭಕ್ತಿ, ಅದೇ ರೀತಿಯಾದಂಥ ಪೂಜೆ. ಅದು ದಾಟಿಯವರನ್ನ ಬಗ್ಗೆ ಹೇಳಬೇಕು ಅಂತಂದರೆ, ಒಂದು ಸಾಧ್ವಿಯಾಗಿ ತಾನು ಎಷ್ಟು ಭಗವಂತನ ಜೊತೆಯಲ್ಲಿ ಮನಸ ಒಂದು ಸಂಬಂಧವನ್ನು ಬೆಳೆಸ್ಬೋದೋ ಆ ರೀತಿಯಾಗಿ ಬೆಳೆಸಿ, ಆಡಂಬರವಿಲ್ಲದೆ, ತಾನು ಯಾರಿಗೂ ತೋರ್ಪಡಿಕೆಯೂ ಇಲ್ಲದೆ ತನ್ನೊಳಗೆ ಭಗವಂತನ ಪ್ರತಿಷ್ಠಾಪಿಸ್ಕೊಂಡು ಅದರೊಳಗೆ ಅಷ್ಟು ಒಂದು ಇನ್ವಾಲ್ವ್ ಆಗ್ತಕ್ಕಂಥದ್ದು. ನನಗೆ ಯಾವುದೇ ಪೂಜೆಗಳನ್ನು ಮಾಡಿದರೂ ಸಹ ನಮಗಿಂತಲೂ ಒಂದು ಹೆಜ್ಜೆ ಜಾಸ್ತಿಯಾಗಿ ಆ ಭಗವಂತನನ್ನು ತನ್ನೊಳಗೆ ಪ್ರತಿಷ್ಠಾಪಿಸ್ಕೊಂಡು ಬಿಡ್ತಾರೆ ಅವರು. ಅಷ್ಟು ಇನ್ವಾಲ್ವ್ಮೆಂಟ್ ತನ್ನ ಜೊತೆಗೆ ಭಗವಂತ ಈ ಮನೆಯಲ್ಲಿ ಇವತ್ತು ಬಂದಿದ್ದಾನೆ. ಇವತ್ತು ಗೌರಿ ಪೂಜೆನ ಮಾಡಿದ್ದೀವಿ, ಎಲ್ಲೂ ಗೌರಿ ನನ್ನ ಜೊತೆಗೆ ಓಡಾಡ್ತಾ ಇದ್ದಾಳೇನೋ ಅನ್ನುವಂಥ ಭಾವನೆಯಲ್ಲಿ ಅವರು ಗೌರಿಯನ್ನು ಪ್ರತಿಷ್ಠೆ ಮಾಡಿ ಪೂಜೆನ ಮಾಡ್ತಕ್ಕಂಥದ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ರಾಜಕೀಯದ ಸೊಗಡು ಈ ಪೂಜೆನಲ್ಲಾಗಲಿ ಮತ್ತೊಂದಾಗಲಿ ಯಾವುದ್ರಲ್ಲೂ ಕಾಣ್ಲಿಕ್ಕೆ ಸಿಕ್ಕೋದಿಲ್ಲ. ಯಾವುದೂ ಇಲ್ಲ, ಕೇವಲ ಭಕ್ತಿ. ತಾನೊಂದು ಸಾಧಾರಣ ಒಂದು ವ್ಯಕ್ತಿತ್ವ ಇದ್ದಂಥವಳು, ಗೌರಿಯ ಜೊತೆಗೆ ನಾನು ಇದ್ದೇನೆ ಅನ್ನುವಂಥದ್ದು ಅವರದ್ದು ಭಾವನೆ, ಸದಾನಂದ ಗೌಡರ ಭಾವನೆ. ಅದಕ್ಕೆ ಸರಿಯಾಗಿ ಆ ಮಗನು ಸಹ ಹಾಗೆ ಹುಟ್ಟಿದ್ದಾನೆ. ಇದು ನಿಜವಾಗ್ಲೂ ಒಂದು ಸಾಧು ಕುಟುಂಬ ಅಂತ ಅನ್ಸುತ್ತೆ. ದಾಟಿಯವರೇ, ನೀವು ಈಗ ನೋಡಿದಿರಿ, ನಿಮ್ಮ ಪತಿ ಈಗ CM ಆಗಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ. ಬಯಸದೇ ಬಂದ ಭಾಗ್ಯನೋ ಅಥವಾ ನಿಮ್ಮ ಪೂಜೆ ಪುನಸ್ಕಾರಗಳ ಫಲವೋ ಅವರು ಇವಾಗ CM ಆಗಿದ್ದಾರೆ. ಸೊ ಒಟ್ಟಾರೆ ನಿಮಗೆ ಈ ಮುಂದೆ ಏನು ಯಾವ ರೀತಿ ಕನಸುಗಳಿವೆ? ನಿಮ್ಮ ಕುಟುಂಬದ ಬಗ್ಗೆ ಇರ್ಬೋದು, ನಿಮ್ಮ ಪತಿ ಬಗ್ಗೆ ಇರ್ಬೋದು, ನಿಮ್ಮ ವೈಯಕ್ತಿಕ ಕನಸಿರ್ಬೋದು, ಏನಿದೆ? ಅವರು ತುಂಬ ಕೆಲಸ ಕಾರ್ಯಗಳು ಮಾಡಿಕೊಂಡು ಮತ್ತು ತುಂಬ ರಾಜಕೀಯದಲ್ಲಿ ಅವ್ರನ್ನೇ ತೊಡಗಿಸಿಕೊಂಡು ಕೆಳ ಹಂತದಿಂದ ಅವರು ದುಡಿದುಕೊಂಡೇ ಬಂದಿದ್ದಾರೆ. ಈ ಮೇಲೆ ಹಂತದವರೆಗೆ ಬರಬೇಕಾದ್ರೆ ದೇವರ ಒಂದು ಅನುಗ್ರಹ ಮತ್ತು ಅವರ ಒಂದು ಶ್ರಮ, ಇದರಿಂದ ಅವರಿಗೆ ಈ ಸ್ಥಾನಮಾನ ಸಿಕ್ಕಿದೆ ಅಂತ ಹೇಳ್ಬೋದು. ದೇವರ ಕೃಪೆ, ವಿಘ್ನೇಶ್ವರ ಗೌರಿ ಶ್ರೀ ಗೌರಿದು ಕೃಪೆ ಅಂತ ಹೇಳ್ಬೋದು. ಅವರು ಮುಂದೆ ರಾಜ್ಯ ಜನತೆಗೆ ಒಳ್ಳೆ ಅವರ ಒಂದು ಆಶೆ ಇದೆ, ಒಳ್ಳೆಯ ಕೆಳ ಹಂತದಿಂದ ಮೇಲೆಯವರೆಗೂ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ಉತ್ತಮ ಆಡಳಿತ ಕೊಡಬೇಕು, ನನ್ನ ಕೈಲಾದ ಒಂದು ಆದರ್ಶವಾದ ಒಂದು ಇದನ್ನು ಕೊಡಬೇಕು ಅಂತ ಅವರ ಮನಸ್ಸಿನಲ್ಲಿದೆ. ಅದನ್ನು ಅವರು ಒಳ್ಳೆ ಉತ್ತಮ ಆಡಳಿತ, ಸರ್ಕಾರ BJP ಸರ್ಕಾರದಲ್ಲಿ ಒಳ್ಳೆ ಉತ್ತಮ ಆಡಳಿತ ಕೊಡಬೇಕು, ಒಳ್ಳೆ ಉತ್ತಮ CM ಆಗಬೇಕು ಅಂತ ನನ್ನ ಹಾರೈಕೆ. ಅವರಿಗೆ ಗಣೇಶ ಅವರಿಗೆ ಅದನ್ನು ಅನುಗ್ರಹಿಸಬೇಕು, ಶ್ರೀ ಗೌರಿ ಅವರಿಗೆ ಅನುಗ್ರಹಿಸಿ ಅದನ್ನು ಒಳ್ಳೆಯ ಸರ್ಕಾರ ನಡೆಸಲಿಕ್ಕೆ ಅವರಿಗೆ ಶಕ್ತಿ, ಧೈರ್ಯ, ಆರೋಗ್ಯ, ದೀರ್ಘಾಯುಷ್ಯ ಕೊಡಲಿ ಅಂತ. ಮತ್ತು ನಾಡಿನ ಸಮಸ್ತ ಜನಕ್ಕೆ ಗೌರಿ ಗಣೇಶನ ಹಬ್ಬದ ಪ್ರಯುಕ್ತ ಗಣೇಶನು ಎಲ್ಲ ವಿಘ್ನವನ್ನು ನಿವಾರಿಸಿ ಮತ್ತು ಶ್ರೀ ಗೌರಿ ಹೆಣ್ಣು ಮಕ್ಕಳಿಗೆ ಸಕಲ ಸೌಭಾಗ್ಯ, ಗಣೇಶ ಸಕಲ ಸೌಭಾಗ್ಯವನ್ನು ನೀಡಲಿ ಅಂತೇಳಿ ನಾನು ಸಮಸ್ತ ಜನಗಳಿಗೆ ದೇವರಲ್ಲಿ ಬೇಡಿಕೊಳ್ತೇನೆ.
ನಾಟಿಯವರೇ, ಇಷ್ಟೋ ತನಕ ಗೌರಿ ಪೂಜೆಯಲ್ಲಿ ನಿಮ್ಮ ಮನೆಯಲ್ಲಿ CM ಈ ನಿವಾಸದಲ್ಲಿ ಪೂಜೆ ಪ್ರಥಮ ಬಾರಿಗೆ ಮಾಡ್ತಾ ಇದ್ರಿ. ಆ ಒಂದು ಪೂಜೆಯಲ್ಲಿ ನಮಗೆ ಭಾಗಿಯಾಗಲಿಕ್ಕೆ ಅವಕಾಶ ಕೊಟ್ರಿ. ತಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಿಮಗೆ ಗುರುಜಿ, ತಮಗೆ ಹಾಗೂ ತಮ್ಮ ಶಿಷ್ಯರೊಂದಕ್ಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ, ಪೂಜೆ ನಡೆಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಸಂತೋಷ. अजं निर्विकल्पं निराकारमेकं निरानन्दमानन्दम्. ಒಟ್ಟಿನಲ್ಲಿ ನಾವಿವತ್ತು CM ಮನೆಯಲ್ಲಿ ಅನುಗ್ರಹದಲ್ಲಿ ಗೌರಿ ಪೂಜೆಯನ್ನು ನೆರವೇರಿಸಿದ್ವಿ. ಗೌರಿ ಪೂಜೆಯಲ್ಲಿ ಆನಂದ ಗೌರಿ ಅಂದರೆ ಸದಾನಂದ ಅವರ ಧರ್ಮಪತ್ನಿ ದಾಟಿಯವರು ನಡೆಸಿಕೊಟ್ಟಿರುವಂತಹ ಗೌರಿ ಪೂಜೆಯನ್ನು ನೋಡಿದ್ವಿ, ಸಂಭ್ರಮಿಸಿದ್ವಿ. ನಿಮ್ಮ ಮನೆಯಲ್ಲಿ ಕೂಡ ಇವತ್ತು ಗೌರಿ ಪೂಜೆಯ ಸಂಭ್ರಮ ಇದ್ದೇ ಇರುತ್ತೆ ಅಂತ ಭಾವಿಸ್ತೀನಿ. ಹಾಗಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7. चिदानन्दरूपं चिदाभासं